ಹಲೋ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಲಾಸ್ಟ್ ಕ್ಲಾಸಲ್ಲಿ ಕ್ರೋಶಾ ವರ್ಕ್ ಮಾಡಲಿಕ್ಕೆ ಏನೇನು ಬೇಕು ಅಂತ ಹೇಳಿದ್ದೆ. ಈ ಕ್ಲಾಸಲ್ಲಿ ಬೇಸಿಕ್ ಸ್ಟಿಚ್ನ ಸ್ಟಾರ್ಟ್ ಮಾಡೋಣ. ಫಸ್ಟಿಗೆ ಸ್ಲಿಪ್ ನಾಟ್ ಹಾಕೋದು ಹೆಂಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ನಾನು ಎರಡು ರೀತಿಯಾಗಿ ಸ್ಲಿಪ್ ನಾಟ್ ಹಾಕೋದು ಹೆಂಗೆ ಅಂತ ತೋರಿಸ್ತೀನಿ. ನಿಮಗೆ ಯಾವುದು ಈಸಿ ಅನಿಸುತ್ತೋ ಅದನ್ನು ಯೂಸ್ ಮಾಡ್ಕೊಳ್ಳಿ. ಫಸ್ಟಿಗೆ ಇದು ಸಿಂಪಲ್ಲು. ಹಿಂಗೆ ಎರಡು ದಾರಾನ ಕೆಳಗಡೆಯಿಂದ ಮೇಲ್ಗಡೆ ಹಿಂಗೆ ತೊಗೋತಿದ್ದೀನಿ. ಕೆಳಗಡೆದನ್ನು ಹಿಂಗೆ ಬಿಟ್ಕೊಂಡು ಉದ್ದ ಇರೋದು ಶಾರ್ಟ್ ಇರೋದನ್ನ ಕೆಳಗಡೆಯಿಂದ ಒಂದು ರೌಂಡ್ ತೊಗೊಂಡು ಬಂದು ಮತ್ತು ಆ ಚಿಕ್ಕ ರೌಂಡ್ ಒಳಗಿದೆ ಮತ್ತು ಇನ್ನೊಂದು ಸಲ ಹಿಂಗೆ ಇಳ್ಕೊಂಡ್ರೆ ಸ್ಲಿಪ್ ನಾಟ್ ರೆಡಿ. ಇದು ಒಂದು ಥರದ್ದು. ಇದು ಸ್ಲಿಪ್ ನಾಟು ಬೇಸಿಕ್ಕು. ಚೈನ್ ಸ್ಟಾರ್ಟ್ ಮಾಡ್ಕೊಂಡು ಹೋಗೋದು ನೆಕ್ಸ್ಟು. ಇವಾಗ ಇನ್ನೊಂದು ಥರ ಸ್ಲಿಪ್ ನಾಟ್ನ ಹೇಳ್ಕೊಡ್ತೀನಿ, ತೋರಿಸ್ತಾ ಇದ್ದೀನಿ. ಹಿಂಗೆ ಇಟ್ಕೊಂಡು 2 ರೋಲ್ಸ್ ಬರಬೇಕು. 2 ರೌಂಡ್ ಮಾಡಿಕೊಂಡು ಈ ಮೊದಲನೇದಿದೆಯಲ್ಲ ಇದ್ರೊಳಗಿಂದ ಇದನ್ನು ತೊಗೊಂಡು ಮೇಲೆ ತರಬೇಕು. ಇವೆರಡನ್ನೂ ಹಂಗೆ ಇಟ್ಕೊಳ್ಳಿ. ಹಿಂಗೆ ಹೇಳಿದ್ರೆ ಸ್ಲಿಪ್ ನಾಟ್ ರೆಡಿ. 2 ರೀತಿಯಾಗಿ ಸ್ಲಿಪ್ ನಾಟ್ ಹೇಳಿದೆ. ಮತ್ತೆ ಇನ್ನೊಂದು ಸಲ ತೋರಿಸ್ತೀನಿ, ಕರೆಕ್ಟಾಗಿ ನೋಡ್ಕೊಳ್ಳಿ. 2 ಬೆಳ್ಳಿ ಇಟ್ಕೊಂಡು 1 2 ಹಿಂಗೆ ಮೇಲೆ ತರಬೇಕು. ಗೊತ್ತಾಯ್ತಲ್ಲ? ಇದು ಬೇಸಿಕ್ಕು ಸ್ಲಿಪ್ ನಾಟು ಏನು ಬೇಕಾದರೂ ಕರಿಬೋದು. ಇದನ್ನು ಬೇಸಿಕ್ಕಾಗಿ ಸ್ಟಾರ್ಟಿಂಗ್ ಹಾಕ್ಕೊಳ್ಬೇಕಾದ್ರೆ ಯೂಸ್ ಮಾಡ್ತಾರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.